ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ನಾನೇ ಬಿಸಿಲಿನಿಂದ ನೀರನ್ನು ಒಣಗಿಸಿ ಅದನ್ನೇ ಮಳೆಯ ರೀತಿಯಲ್ಲಿ ಪುನಃ ನಿಮಗೆಲ್ಲರಿಗೂ ಕೊಡ್ತೇನೆ. ವರ್ಷವನ್ನು ಮಾಡೋದು ನಾನೇ, ಮತ್ತು ಬೇಸಿಗೆಯಿಂದ ಭೂಮಿಯನ್ನು ಒಣಗಿಸೋನು, ನೀರನ್ನು ತೆಗೆದುಕೊಳ್ಳೋನು ನಾನೇ. ಅದನ್ನೇ ನಾನೇ ತೆಗೆದುಕೊಂಡು ನಾನೇ ಅದನ್ನು ಮಳೆಯ ರೀತಿಯಲ್ಲಿ ಕೊಡ್ತೇನೆ. ಮತ್ತು ನಾನು ಅಮೃತಂ ಚೈವ, ನಾನೇ ಅಮೃತ, ನಾನೇ ವಿಷ ರೀತಿಯಲ್ಲಿರುವಂತಹ ಮದ್ದುಗಳು ಎಲ್ಲವೂ ನಾನೇ. ಇಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಒಳ್ಳೆಯದು ಕೆಟ್ಟದು ಎಲ್ಲವೂ ಇಲ್ಲಿ ನಾನೇ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣ ಗ್ರೀಷ್ಮಋತು ನಿಜ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 2ನೇ ತಾರೀಕು ಗುರುವಾರ, ದ್ವಿತೀಯ ತಿಥಿ, ಹಾಗೂ ಇಂದು ಉತ್ತರಾಷಾಢ ನಕ್ಷತ್ರ. ಎಲ್ಲವೂ ಒಳ್ಳೆಯದು ಕೆಟ್ಟದು ನಾನೇ ಅಂತ ಭಗವಂತ ಹೇಳಿದಾಗ, ಕೆಟ್ಟದ್ದು ಎಲ್ಲವನ್ನು ಭಗವಂತ ಅಂತ ನಾವು ತಿಳಿದುಕೊಂಡು ಬಿಡಬಾರದು. ಕೆಟ್ಟದಕ್ಕೆ ಕೆಟ್ಟದನ್ನು ಮಾಡುವಂತಹ ಕೆಟ್ಟ ಶಕ್ತಿ ಮಾತ್ರ ಭಗವಂತ. ಕೆಟ್ಟ ಗುಣ ತಾನಾಗಿಯೇ ಬರುವಂತಹ, ಕಾರಣವಿಲ್ಲದೆ ಮಾಡುವಂತಹ ಕೆಟ್ಟತನ, ಇವೆಲ್ಲವೂ ತಮೋಗುಣಗಳು. ಹೀಗಾಗಿ ಭಗವಂತನ ಕೆಟ್ಟದು ಎಷ್ಟಿದ್ರು, ಹಾಗಾಗಿ ನಾನು ಎಷ್ಟು ಬೇಕಾದರೂ ಕೆಟ್ಟದು ಮಾಡಿದರೂ ಭಗವಂತನ ಆಶೀರ್ವಾದ ಅಂತ ತಿಳ್ಕೊಳ್ಳೋದು ಸರಿಯಲ್ಲ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಉತ್ತರಾಷಾಢ ನಕ್ಷತ್ರ. ಮೇಷರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಗುರುದೃಷ್ಟಿ ಚಂದ್ರನ ಮೇಲೆ ಬೀಳ್ತಾ ಇರೋದ್ರಿಂದ ಗಜಕೇಸರಿ ಯೋಗದ ಫಲವನ್ನು ನೀವು ನೋಡಬಹುದು. ವೃಷಭ ರಾಶಿಯವರಿಗೆ ಗುರುದೃಷ್ಟಿ ನವಮದಲ್ಲಿ ಚಂದ್ರನ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮ ತಂದೆಗೆ ಹಾಗೂ ತಂದೆಯ ಸ್ಥಾನದಲ್ಲಿ ಇರೋರಿಗೆ ಈಗ ಉತ್ತಮವಾದಂತಹ ಒಂದು ಬೆಳವಣಿಗೆ ಅವರ ಜೀವನದಲ್ಲಿ ಆಗಬಹುದು. ಗೌರವಾದಿಗಳು ಪ್ರಾಪ್ತಿಯಾಗಬಹುದು. ಮಿಥುನ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ದೃಷ್ಟಿ ಚಂದ್ರನ ಮೇಲೆ ಬೀಳುತ್ತಾ ಇದೆ. ಹೀಗಾಗಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇರುತ್ತೆ. ನಾನಾ ರೀತಿಯಲ್ಲಿ ನಿಮ್ಮ ಅತಿ ಪ್ರೀತಿ ಪಾತ್ರರಿಂದನೇ ಈ ಕ್ಲೇಶ ಉಂಟಾಗ್ತಾ ಇರುತ್ತೆ. ಆದರೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಹೇಗೋ ಒಂದು ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ಮತ್ತು ಧರ್ಮ ಮಾರ್ಗದ ನಿಯಮ ನಿಧಾನಗಳನ್ನು ನೀವು ಅನುಸರಿಸೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ನಿಮ್ಮ ಸಪ್ತಮದಲ್ಲಿ ಚಂದ್ರನ ಮೇಲೆ ಗುರುದೃಷ್ಟಿ ಇವತ್ತು. ಹೀಗಾಗಿ ಇಂದು ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ನಿಮ್ಮ ಪಾರ್ಟ್ನರ್ಗಳಿಗೆ ಒಳ್ಳೆಯದಾಗೋದಿದೆ. ನಿಮಗೆ ಅಷ್ಟೊಂದು ಒಳ್ಳೆಯದಾಗದೆ ಹೋದರೂ ಒಳ್ಳೆಯ ಮಾತುಗಳನ್ನು ಖಂಡಿತವಾಗಲು ನೀವು ಕೇಳಬಹುದು. ಸಿಂಹರಾಶಿಯವರಿಗೆ ಷಷ್ಠದಲ್ಲಿ ಚಂದ್ರನ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಇದರಿಂದ ಕೆಲವೊಂದು ಸ್ಥಾನದ ಆಧ್ಯಾತ್ಮಿಕದ ಜೀವನದಲ್ಲಿ ಇರುವಂತಹ ಕೆಲವರೊಡನೆ ಇಂದು ವೈಮನಸ್ಯ ಸಾಧ್ಯ. ಗುರು ಇತ್ಯಾದಿಗಳು ಅವರುಗಳ ಜೊತೆಗೆ ಮತ್ತು ಬಾಸ್ ಇತ್ಯಾದಿಗಳು ಇವರ ಜೊತೆ ವೈಮನಸ್ಯ ಸಾಧ್ಯ. ಹೆಂಗಸರಿಗೆ ಗಂಡಸರ ಜೊತೆ ಇಂದು ವೈಮನಸ್ಯ ಸಾಧ್ಯತೆ. ಕನ್ಯಾ ರಾಶಿಯವರಿಗೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಚಂದ್ರನ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ನಿಮ್ಮ ಬುದ್ಧಿ ಬಹಳನೇ ಚುರುಕಾಗಿ ಇರುತ್ತೆ ಇವತ್ತು. ಹಾಗಾಗಿ ಇವತ್ತು ನೀವು ಆಧ್ಯಾತ್ಮ ಕ್ರಿಯೆಯಲ್ಲಿ ಮಾಡುವಂತಹ ಚಾಕಚಕ್ಯತೆ, ಕ್ರಿಯಾತ್ಮಕತೆ, ಕ್ರಿಯೇಟಿವಿಟಿ, ಐಕ್ಯು ಇವುಗಳಿಂದ ಮಾಡುವಂತಹ ಉದ್ಯಮಗಳಲ್ಲಿ ಬಹಳ ಯಶಸ್ಸನ್ನು ಕಾಣಬಹುದು. ಕಲಾವಿದರಿಗೆ ಉತ್ತಮವಾದಂತಹ ದಿವಸ. ಆದರೆ ಇನ್ನೂ ಧನಾಗಮ ಆಗೋದಿಲ್ಲ. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳನ್ನು ಈಗಲೇ ಮಾಡೋದು ಬೇಡ. ತುಲಾ ರಾಶಿಯವರಿಗೆ ನಿಮ್ಮ ಚತುರ್ಥದಲ್ಲಿ ಗುರುವಿನ ಮೇಲೆ ಚಂದ್ರನ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಹೀಗಾಗಿ ನಿಮ್ಮ ಚತುರ್ಥದಲ್ಲಿ ಗಜಕೇಸರಿ ಯೋಗ ಅಂತಂದರೆ ಈಗ ನಿಮ್ಮ ಕಾರ್ಯಕ್ಷೇತ್ರದ ಒಂದು ಸ್ಥಾನದಲ್ಲಿ ಬೇಕಾದಂತಹ ಒಂದು ತೊಂದರೆಗೆ ಅಥವಾ ಒಂದು ಪ್ರಾಮುಖ್ಯತೆಗೆ ನೀವು ಮನೆಯ ಕೆಲವು ಸುಖಗಳನ್ನು ತ್ಯಾಗ ಮಾಡಬೇಕಾಗಿ ಬರಬಹುದು. ಅಥವಾ ನಿಮ್ಮ ಮನೆಯಲ್ಲಿ ಬೇಕಾದಂತಹ ಸುಖಕ್ಕೆ ಕಾರ್ಯಕ್ಷೇತ್ರದಲ್ಲಿ ಬೇಕಾದಂತಹದ್ದನ್ನು ತ್ಯಾಗ ಮಾಡಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ತೃತೀಯದಲ್ಲಿ ಚಂದ್ರ ಮೇಲೆ ಗುರುದೃಷ್ಟಿ. ಇದರಿಂದ ಮಾಧ್ಯಮಗಳಲ್ಲಿರೋರಿಗೆ ಅತ್ಯುತ್ತಮವಾದಂತಹ ದಿವಸ. ಮುಖ್ಯವಾದಂತಹ ಪ್ರಗತಿಯನ್ನು ಖಂಡಿತವಾಗಲು ನೀವು ನೋಡುತ್ತೀರಿ. ಧನು ರಾಶಿಯವರಿಗೆ ದ್ವಿತೀಯದಲ್ಲಿ ಚಂದ್ರನ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಮನೆಯಲ್ಲಿ ಶುಭ ಸಮಾರಂಭಗಳು, ಮನೆಯಲ್ಲಿ ಬಹಳ ಒಳ್ಳೆಯ ನೆಮ್ಮದಿಯ ವಾತಾವರಣವನ್ನು ನೀವು ನೋಡಬಹುದು. ಶುಭ ಊಟ ಇತ್ಯಾದಿಗಳನ್ನು ಅನುಭವಿಸಬಹುದು. ಮಕರ ರಾಶಿಯವರಿಗೆ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ, ಗುರುದೃಷ್ಟಿ ಬೀಳ್ತಾ ಇದೆ. ಹೀಗಾಗಿ ಗಜಕೇಸರಿ ಯೋಗದ ಪ್ರಭಾವಗಳನ್ನು ನೀವು ನೋಡಬಹುದು. ನಾಯಕತ್ವದ ವಿಚಾರದಲ್ಲಿ ನೀವು ಮುಂದುವರಿದಂತೆ ನಾಯಕರಾಗಿ ಆಯ್ಕೆಗೊಳ್ಳಬಹುದು. ಕುಂಭರಾಶಿಯವರಿಗೆ ನಿಮ್ಮ ವ್ಯಯಭಾವದಲ್ಲಿ ಚಂದ್ರ, ಇದರ ಮೇಲೆ ಗುರುದೃಷ್ಟಿ. ಹೀಗಾಗಿ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಶವಾಗಿದ್ದರೂ ಕೂಡ, ಕೆಲವರನ್ನು ಬಿಡಬೇಕಾಗಿ ಬಂದರೂ ಕೂಡ, ಕೆಲವೊಂದು ಮಿತ್ರತ್ವಗಳನ್ನು ಕೊನೆ ಮಾಡಬೇಕಾಗಬಹುದು ಅಥವಾ ಬಂಧುಗಳಿಂದ ಸ್ವಲ್ಪ ದೂರವಾಗಬೇಕಾಗಿ ಬರಬಹುದು. ಇದೆಲ್ಲದೂ ಒಳ್ಳೆಯದಕ್ಕಾಗಿಯೇ, ಶುಭವಾಗಿಯೇ ಅಂತಲೇ ನೀವು ಯೋಚನೆ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ಮುಂದುವರಿಯಬೇಕಾದಂತಹ ಸಮಯ.
ಮೀನರಾಶಿಯವರಿಗೆ ನಿಮ್ಮ ಲಾಭ ಸ್ಥಾನದಲ್ಲಿ ಚಂದ್ರನ ಮೇಲೆ ಗುರುದೃಷ್ಟಿ, ಲಾಭಸ್ಥಾನದಲ್ಲಿ ಗಜಕೇಸರಿ ಯೋಗದಂತೆ ಪ್ರಾಪ್ತಿಯಾಗ್ತಾ ಇದೆ. ಇದು ಗಜಕೇಸರಿ ಯೋಗ ಅಲ್ಲ, ಯಾಕೆಂದರೆ ಅದು ಕೇಂದ್ರವೂ ಅಲ್ಲ ಕೋನವೂ ಅಲ್ಲ. ಆದರೂ ಕೂಡ ಲಾಭಸ್ಥಾನದಲ್ಲಿ 2 ಗ್ರಹಗಳು ಬರೋದು ಅತ್ಯುತ್ತಮವಾದದ್ದು. ಹೀಗಾಗಿ ಧನಾಗಮವಾಗುತ್ತೆ. ಮಿತ್ರರಿಂದ ಒಡನಾಟ ನಿಮಗೆ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುತ್ತೆ. ಇಷ್ಟಾರ್ಥ ಸಿದ್ಧಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣವನ್ನು ಲೇಖನವನ್ನು ಮಾಡುವುದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.